ಇನ್ನು ಔಟ್ ಗೋಯಿಂಗ್ ಸಿಎಂ ಅವರು ಸಂಕ್ರಾಂತಿಗೆ ಕ್ರಾಂತಿ ಅನ್ನೋ ಆಪ್ತರ ಮಾತಿನ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಯತ್ನ ಕಾರ್ಯ ಸಿದ್ಧಿಗಾಗಿ ದೇವಿಯ ಮೊರೆ ಹೋಗಿದ್ದಾರೆ. ಅದೇನೋ ಹೊಸದೇನಲ್ಲ, ಅವರು ಹೋಗ್ತಾನೆ ಇರ್ತಾರೆ ದೇವಸ್ಥಾನಗಳಿಗೆ. ಉತ್ತರ ಕನ್ನಡ ಅಂಕೋಲ ತಾಲೂಕಿನ ಆನ್ಲೆಯ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ಕೇಳುವ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹರಕೆ ಪ್ರಸಾದ ಫಲಕ್ಕೆ ಜಗದೀಶ್ವರಿ ದೇವಿ ದೇಗುಲ ಹೆಸರಾಗಿದೆ. ಶುಕ್ರವಾರ ದೇವಿ ಮುಡಿಗೆ ಹಿಂಗಾರ ಅಂದರೆ ಅಡಿಕೆ ಹೊಂಬಾಳೆಯನ್ನು ಮುಡಿಸಿ ವರ ಕೇಳಲಿದ್ದಾರಂತೆ. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ 1 ಗಂಟೆ ಸುದೀರ್ಘ ಪೂಜೆಯನ್ನು ಮಾಡಲಿದ್ದಾರೆ. ಇಲ್ಲಿ ಪೂಜೆ ಬಳಿಕ ಗೋಕರ್ಣ ಮಹಾಬಲೇಶ್ವರ ದೇವಾಲಯ, ಮಹಾಗಣಪತಿ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿತಾರಂತೆ. ಆಮೇಲೆ ಅಲ್ಲಿ ಏನು ಅಂತಂದರೆ ಯಾರೂ ಇರೋದಿಲ್ಲ ಗರ್ಭಗುಡಿಯಲ್ಲಿ. ಅರ್ಚಕರು ಮತ್ತು ಯಾರದನ್ನು ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ ಅವ್ರು ಮಾತ್ರ ಒಳಗಡೆಗೆ ಇರ್ತಾರಂತೆ. ಈ ವೇಳೆ ಭೇಟಿ ಮಾಡುವ ಮುಖಂಡರಿಗೆ ತಮೋಗುಣ ಪ್ರಾಬಲ್ಯವನ್ನು ಹೊಂದಿರುವಂಥ ಸುಗಂಧರಾಜ ಹಾರವನ್ನು ತರಬೇಡಿ ಅಂತ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರಂತೆ. ಯಾಕೆ? ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತಾರಂದ್ರೆ, ಸುಗಂಧರಾಜ ಹೂವು ಅಸ್ಥಿರ ಶಕ್ತಿಯ ಸಂಕೇತ ಅಂತೆ. ಶನಿ ರಾಹು ಪ್ರವಾಹ ಹೊಂದಿದೆಯಂತೆ. ಅಂದಹಾಗೆ 2019ರಲ್ಲಿ ತಿಹಾರ್ ಜೈಲಿನಿಂದ ಬಿಡುಗಡೆಯಾದ ನಂತರ ಡಿಕೆ ಶಿವಕುಮಾರ್ ಅವರು ಇದೇ ದೇವಸ್ಥಾನಕ್ಕೆ ಬಂದಿದ್ರಂತೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಸಂಕ್ರಾಂತಿಗೆ ಸಿಹಿ ಸುದ್ದಿ ಅಂತ ಬೆಳಗಾವಿ ಕನ್ನಡ ಸೌಧ ಬಳಿ ತಮ್ಮನ್ನ ತೋರಿಸಿದಾರಂತೆ. ಶುಭ ಸಂಕೇತ ಅಂತಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಇಲ್ಲಿ ದೇವಸ್ಥಾನಗಳು, ಆಮೇಲೆ ಡೆಲ್ಲಿ ದೇವಸ್ಥಾನಕ್ಕೆ ಹೋಗೋದು. ಅವ್ರು ಹೇಳಿಲ್ವಾ ಟೆಂಪಲ್ ಅಲ್ಲೇ ಇದೆ ಅಂತ ಹೇಳಿ? ಹೌದು, ಇದು ವೈಯಕ್ತಿಕವಾಗಿರುವಂತಹ ದೇವಸ್ಥಾನಗಳಿಗೆ ಅದು. ಬಟ್ ಕೆಲಸವನ್ನ ಮಾಡುವಂತ ಜಾಗಗಳ ದೇವಸ್ಥಾನ ದೆಹಲಿ. ಅವ್ರು ಹೇಳಿದಾರೆ, ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ನೋ ಡೌಟ್ ಕ್ಲಾರಿಟಿ ಇದೆ. ಕರೆಕ್ಟ್ ಸರ್, ಇವರ ಕ್ಲಾರಿಟಿ ಇದೆ.